ನನ್ನ ಮನೆ ಐಟಮ್ ಕೂಡ ಎಲ್ಲ ಲೋಡ್ ಮಾಡಾಯಿತು. ಇಲ್ಲಿ ನೋಡಿ ಗೈಸ್, ಫೈನಲಿ ಗೋವಾ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಗೋವಾ ಇದು ಆ್ಯಕ್ಚುಲಿ. ಸೊ ಗೈಸ್, ಫೈನಲಿ ನಾವು ಗೋವಾ ನಮ್ಮ ರೂಮ್ ಹತ್ರ ಬಂದು ರೀಚ್ ಆದ್ವಿ. ಸೊ ಗೈಸ್, ಇಲ್ಲಿ ನೋಡಿ ಗೋವಾ ಬಂದಮೇಲೆ ಫುಲ್ ಗೋವಾ ಸೆಟಪ್ ಇವ್ರದ್ದು ನೋಡಿ. ಔಟ್ಫಿಟ್ ಎಲ್ಲ ನೋಡಿ ಗೈಸ್, ಇವನಂತೂ ಫುಲ್ ಇನ್ವಾಲ್ವ್. ಸೊ ಗೈಸ್, ಫೈನಲಿ ಊಟ ರೆಡಿ ಮಾಡಿದ್ದು, ಊಟ ಮಾಡೋಣ ಈಗ. ಅಲ್ಲಿ ನೋಡಿ ಗೈಸ್, ನಿತ್ಯಾನಂದ್ ಪಾತ್ರೆ ತೊಳಿತಾ ಇದ್ದಾನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಈಗ ನಾನಿರೋದು ಸಂಕೇತ್ ಮನೆ ಹತ್ರ. ಐಟಮ್ ಎಲ್ಲ ರೆಡಿ ಇದೆ. ಗಾಡಿ ಫಸ್ಟ್ ಇಲ್ಲಿಗೆ ಬರುತ್ತೆ. ಸೊ ಗಾಡಿ ಹೇಳಿದ್ವಿ ಮಾರ್ನಿಂಗ್ 6 o'clock ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಲ್ಲ ಪ್ಯಾಕಿಂಗ್ ಮಾಡಿ ಲೈಕ್ ಎಲ್ಲ ಲೋಡ್ ಮಾಡಿ ನಮ್ಮ ಮನೆ ಹತ್ರ ಹೋಗುತ್ತೆ. ಆಮೇಲೆ ನಿತ್ಯಾನಂದ ಮನೆ ಹತ್ರ. ಸೊ ಓಕೆ, ಐಟಮ್ ಎಲ್ಲ ರೆಡಿ ಇದೆ, ಪ್ರಾಬ್ಲಮ್ ಇಲ್ಲ. ಸೊ ಫೈನಲಿ ಹೋಗೋದು ಬಂತು ಗೋವಾಗೆ. ಸೊ ಓಕೆ, ಕಂಪ್ಲೀಟ್ ವ್ಲಾಗನ್ನು ಮಾಡ್ತೀನಿ ಅಲ್ಲಿ ಹೋಗಿ ರೀಚ್ ಆಗೋವರೆಗೂ. ಸೊ ನೋಡಿ ವ್ಲಾಗ್ ಯಾವ ಥರ ಇರುತ್ತೆ ಏನು ಅಂತ. ಸೊ ಓಕೆ, ಐಟಮ್ ಲೋಡ್ ಮಾಡಬೇಕಿದ್ರೆ ಆಮೇಲೆ ಮಾಡ್ತೀನಿ. ಗಾಡಿ ಫಸ್ಟ್ ಬರಲಿ, ಒಂದು ಸಲ ಕಾಲ್ ಮಾಡಿ ನೋಡೋಣ. ಇಲ್ಲಿ ಸಂಕೇತನ ಐಟಮ್ ಎಲ್ಲ ಫಿಟ್ ಆಯಿತು. ಈಗ ನಮ್ಮ ಮನೆಗೆ ಹೋಗಿ ನಮ್ಮ ಮನೆ ಐಟಮನ್ನು ಹಾಕೋಣ. ಬನ್ನಿ ಗೈಸ್, ಹೋಗೋಣ ಇಲ್ಲಿಂದ ಈಗ. ಸೊ ಗೈಸ್, ಈಗ ಫೈನಲಿ ನನ್ನ ಮನೆಯಿಂದ ಐಟಮ್ ಕೂಡ ಲೈಕ್ ಎಲ್ಲ ಪ್ಯಾಕ್ ನನ್ನ ಮನೆ ಐಟಮ್ ಕೂಡ ಎಲ್ಲ ಲೋಡ್ ಮಾಡಾಯಿತು. ಇಲ್ಲಿ ನೋಡಿ ಇಷ್ಟು ಐಟಮ್ ಆಗೋಯ್ತು. ಈಗ ಈ ಸಂಕೇತ ಮನೆ ಲೈಕ್ ನಿತ್ಯಾನಂದ ಮನೆದು ಐಟಮ್ ಮಾಡೋದಿದೆ ಈಗ. ಇದೆಲ್ಲ ಐಟಮ್ ಮೇಲ್ ಮಾಡಿ ನೋಡಬೇಕು ಹೆಂಗಾಗುತ್ತೆ ಅಂತ ನೋಡೋಣ. ಸೊ ಓಕೆ, ಈಗ ಸಂಕೇತ್ ಗೋವಾ ಬಾಯ್ ಆಗ್ತಾನೆ ಗೈಸ್, ಗೋವಾ ಬಾಯ್. ಸೊ ಓಕೆ ಗೈಸ್, ನಿತ್ಯಾನಂದ ಮನೆ ಹತ್ರ ಹೋಗಿ ಅಲ್ಲಿ ಮಾತಾಡೋಣ. ಸೊ ಗೈಸ್, ಈಗ ಫೈನಲಿ ನಿತ್ಯಾನಂದ ಮನೆದು ಐಟಮ್ ಎಲ್ಲ ಸೆಟ್ ಮಾಡಾಯಿತು. ಅಲ್ಲಿದೆ ನೋಡಿ ಐಟಮ್ಸ್. ಈಗ ನಾನು ಸಂಕೇತಿ ಬೈಕ್ ತೊಗೊಂಡು ಗೋವಾ ಹೋಗಬೇಕು. ಸೊ ಮೋಟೋ ವ್ಲಾಗಿಂಗ್ ಏನು ಮಾಡಲ್ಲ, ಸುಮಾರು ಲೆಂತಿ ಆಗಿಬಿಡುತ್ತೆ. ಸೊ ಅಲ್ಲಿ ಹೋಗಿ ಎಲ್ಲ ವೀಡಿಯೋಸನ್ನು ಮಾಡ್ತೀನಿ. ಸೊ ಗೈಸ್, ಈಗ ಕಾರವಾರಲ್ಲಿ ಇದ್ದೀವಿ. ರೈನ್ ಕೋಟ್ ಮತ್ತು ಹೆಲ್ಮೆಟ್ ಹಾಕೊಂಡೆ ಅವ್ರಿಗೆ ಹೋಗಿಲ್ಲ. ಸೊ ಓಕೆ, ಗಾಡಿ ಇಲ್ಲೇ ಇದೆ ನೋಡಿ, ಇದೇ ಗಾಡಿ. ಇಲ್ಲಿ ನಿತ್ಯಾನಂದ್ ಎಲ್ಲ ಇದ್ದಾನೆ. ಸೊ ಓಕೆ, ಈಗ ಇಲ್ಲಿಂದ ಡೈರೆಕ್ಟ್ ಗೋವಾ ಹೋಗ್ತೀವಿ. ಸೊ ನೋಡೋಣ ಬನ್ನಿ ಗೈಸ್. ಫೈನಲಿ ಗೋವಾ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಗೋವಾ ಇದು ಆ್ಯಕ್ಚುಲಿ. ಸೊ ಫೈನಲಿ ಗೈಸ್, ಏನು ಪ್ರಾಬ್ಲಮ್ ಆಗಿಲ್ಲ, ಗೋವಾ ರೀಚ್ ಆದ್ವಿ. ಈಗ ಸ್ವಲ್ಪ ಏನಾದರೂ ಮೋಟೋ ವ್ಲಾಗಿಂಗ್ ಮಾಡೋದು, ಏನು ಮಾಡೋದು ಬೇಡಲ್ಲ, ಗೋವಾ ಟು ಗೋವಾ ಏನು ಮಾಡ್ತೀವಿ. ಸೊ ಗೈಸ್, ಈಗ ಮತ್ತೆ ಮೋಟೋ ವ್ಲಾಗಿಂಗ್ ಮಾಡೋಲ್ಲ, ಯಾಕಂದರೆ ಅಲ್ಲಿ ಹೋಗಿ ಮತ್ತೆ ವೀಡಿಯೋ ಮಾಡಬೇಕಲ್ಲ. ಸೊ ಲೆಂತಿ ಆಗಿಬಿಡುತ್ತೆ ತುಂಬ. ಆ್ಯಂಡ್ ಈಗ ಟೈಮ್ ಕೂಡ ಇಲ್ಲ, ಮೊಬೈಲ್ ಚಾರ್ಜ್ ಕೂಡ ಮೇನ್ ಇಂಪಾರ್ಟೆಂಟ್ ಈಗ. ಏ ಬೇಡ, ಇರಲ್ಲ, ಇರಲಿ ರೂಮ್ ಅವ್ರಿಗೆ ಹೋಗೋದು ಇರಲ್ಲ. ಸೊ ಗೈಸ್ ಓಕೆ, ನಮ್ಮ ಗಾಡಿ ನಮ್ಮ ಗಾಡಿ ಸೈಡ್ ಹಾಕಿದ್ರು. ಸೊ ಏನೋ ಮಾಡಿಸ್ತಿದ್ದಾರೆ ಅಲ್ಲಿ ಗಾಡಿದು. ಸೊ ಓಕೆ, ನಮ್ಮ ಗಾಡಿ ಅಂತೂ ಫೈನಲಿ ಬಂತು ಗೈಸ್ ಗೋವಾಗೆ. ಈಗ ಟೆನ್ಷನ್ ಇಲ್ಲ, ಆರಾಮ. ಸೊ ಓಕೆ ಗೈಸ್, ಈಗ ನಾವು ರೂಮ್ ಹತ್ರ ಹೋಗ್ತೀವಿ ಫೈನಲಿ. ಕೀ ಯಾರ ಹತ್ರ ಇದು? ಗಾಡಿಗೆ ತಗೊಂಡು. ಹಾಂ. ಸೊ ಓಕೆ ಗೈಸ್, ಈಗ ರೂಮ್ ಹತ್ರ ಹೋಗಿ ನಾವೇನಾದ್ರು ತಿಂತೀವಿ ಫಸ್ಟ್. ಆಮೇಲೆ ನಮ್ಮ ಅಮ್ಮ ಎಲ್ಲ ಬಸ್ ಮೇಲೆ ಬರ್ತಿದ್ದಾರೆ. ಸೊ ಓಕೆ, ನೋಡೋಣ. ಸೊ ಗೈಸ್, ಫೈನಲಿ ನಾವು ಗೋವಾ ನಮ್ಮ ರೂಮ್ ಹತ್ರ ಬಂದು ರೀಚ್ ಆದ್ವಿ. ಸೊ ಇದೇ ಬಿಲ್ಡಿಂಗು. ಸೊ ಸಾಮಾನೆಲ್ಲ ಇಲ್ಲಿದೆ. ಈಗ ಇದನ್ನೆಲ್ಲ ಅಲ್ಲಿ ಮೇಲ್ಗಡೆ ಮ್ಯಾಟ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಶಿಫ್ಟ್ ಮಾಡಬೇಕು ಎಲ್ಲ ಐಟಮನ್ನು. ಸುಮಾರು ಹೆವಿ ವರ್ಕ್ ಇದೆ ಗೈಸ್, ಈಗ ಸುಮಾರು ವರ್ಕ್ ಇದೆ. ಸೊ ನೋಡೋಣ, ಆಮೇಲೆ ಸಿಗ್ತೀನಿ ನಿಮಗೆ. ಇಲ್ಲಿ ಬಿಸಿ ಇದ್ದೀನಿ ಈಗ. ಸೊ ಗೈಸ್, ಇಲ್ಲಿ ರೂಮಲ್ಲಿದ್ದೀವಿ. ಈಗ ಫುಲ್ ಕ್ಲೀನ್ ಮಾಡ್ತಾ ಇದ್ದೀವಿ. ದೇವ್ರೆ, ಒಂಚೂರು ಕ್ಲೀನ್ ಇಲ್ಲ ಗೈಸ್. ನೋಡಿ ಗೈಸ್, ಎಷ್ಟು ಹಾರ್ಡ್ ವರ್ಕಿಂಗ್ ಮಾಡ್ತಿದ್ದಾರೆ. ವಾಯ್ಸ್ ಫುಲ್ ಎಕೋ ಹೊಡಿತಿದೆ, ಫುಲ್ ಖಾಲಿ ಇದೆ ರೂಮ್. ಅದಕ್ಕೆ ಸೊ ಓಕೆ, ಕ್ಲೀನ್ ಮಾಡೋದು ತುಂಬ ಅಂದರೆ ತುಂಬ ಇದೆ ಗೈಸ್, ಫುಲ್ ಸುಸ್ತಾಯಿತು. ಸೊ ಹೊರಗಡೆ ಒಂದು ಸಲ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಇದೆ. ಸೆಕೆಂಡ್ ಫ್ಲೋರಲ್ಲಿದೆ ನಮ್ಮದು. ಈಗ ನೋಡಿ ಈ ಥರ ಇದೆ ಕಂಪ್ಲೀಟ್ ಎಲ್ಲ ಡೀಟೇಲ್ಸನ್ನು
ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಇವತ್ತೊಂದು ಫುಲ್ಲು ಟಯರ್ಡ್ ಗೈಸ್, ಫುಲ್ ಶಿಫ್ಟಿಂಗ್ ಮಾಡೋದ್ರೆ ಟೈಮ್ ಆಗೋಗುತ್ತೆ. ಸೊ ಓಕೆ, ನಮ್ಮ ಪೇರೆಂಟ್ಸ್ ಇನ್ನೂ ಬಂದ್ಬಿಟ್ಟಿಲ್ಲ. ಅವ್ರು ನಮಗೆಲ್ಲ ಶಿಫ್ಟಿಂಗ್ ಆಗಿ ಎಲ್ಲ ಊಟ ರೆಡಿ ಆದಮೇಲೆ ಬರ್ತಾರೆ. ಸೊ ನೋಡೋಣ ಗೈಸ್. ಇವನು ನೋಡಿ ನಿತ್ಯಾನಂದಿಲ್ ವರ್ಕ್ ಮಾಡ್ತಿದ್ದಾನೆ, ಸಂಕೇತದಲ್ಲಿ ಬರೆಸ್ತಿದ್ದಾನೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಓಕೆ ಗೈಸ್, ಇನ್ನೊಂದು ವರ್ಕ್ ಮಾಡೋಣ. ಈಗ ತುಂಬ ವರ್ಕ್ ಇದೆ. ಸೊ ನೋಡೋಣ, ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್ ಫೈನಲಿ ಐಟಮ್ ಎಲ್ಲ ತಂದಿಟ್ಟಾಯಿತು. ಫುಲ್ಲು ಸುಸ್ತು ಗೈಸ್, ಬೆವರು ಬೇರೆ. ಸೊ ಇಲ್ಲಿ ನೋಡಿ ಎಲ್ಲ ಐಟಮ್, ಈ ರೂಮ್ ಫುಲ್ಲು ತುಂಬಿತ್ತಿದೆ ಐಟಮಿಂದ. ಆ್ಯಂಡ್ ಇಲ್ಲಿ ಬಂದರೆ ಇದು ವಾಶ್ರೂಮು. ದೆನ್ ಇಲ್ಲಿ ನೋಡಿದ್ರೆ ಇಲ್ಲೂ ಫುಲ್ ಐಟಮ್ ತುಂಬಿದ್ದಿದೆ. ಆಮೇಲೆ ಇಲ್ಲಿ ಬಂದರೆ ಇಲ್ಲೂ ಫುಲ್ ಐಟಮ್ ತುಂಬಿದ್ದಿದೆ. ಸೊ ಫುಲ್ ಐಟಮ್. ನಿತ್ಯ ನಾನು ಮುಂಚೆನೇ ಹೊಡ್ದ. ಸೊ ಓಕೆ, ಫುಲ್ ಟಯರ್ಡ್ ಗೈಸ್. ಇವ್ನು ನೋಡಿ, ಇನ್ನು ಮೊಬೈಲ್ ಮಾತಾಡಲಿಕ್ಕೂ ಟೈಮ್ ಇದೆ, ನನಗೆ ಎಷ್ಟು ಪುರ್ಸೊತ್ತಿಲ್ಲ. ಅವ್ನು ಓಡೋದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ನನಗೆ ಫೋನ್ ಮಾಡಿದ್ದೆ. ಸೊ ಗೈಸ್ ಓಕೆ, ಫುಲ್ಲು ಸುಸ್ತು. ಆಮೇಲೆ ಸಿಗ್ತೀನಿ ನಿಮಗೆ. ಎಲ್ಲ ಸೆಟಪ್ ಆಗಿ ಊಟ ಎಲ್ಲ ಮಾಡಬೇಕು. ಸೊ ಆಮೇಲೆ ಪಾಸಿಬಲ್ ಆದರೆ ಬ್ಲಾಗನ್ನು ಮಾಡ್ತೀನೋ ಇಲ್ವೋ ಅದು ನನಗೆ ಕನ್ಫರ್ಮ್ ಇಲ್ಲ. ಸೊ ನೋಡೋಣ ಗೈಸ್. ಈಗ ಸ್ವಲ್ಪ ರಿಲೀಫ್ ಆಗ್ತಿದೆ. ಆರ್ಡ್ರ್ ಮಾಡಿದ್ದೀವಿ ಸ್ವಲ್ಪ ಝೊಮ್ಯಾಟೊಯಿಂದ ಊಟ ಎಲ್ಲ. ಸೊ ಎಲ್ಲ ಅವ್ರವ್ರ ವರ್ಕ್ ಮಾಡ್ತಿದ್ದಾರಲ್ಲಿ, ನಾವು ಸ್ವಲ್ಪ ಹೊರಗಡೆ ಬಂದ್ವಿ. ಸೊ ಆರ್ಡ್ರ್ ಮಾಡಿದ್ದು ಬರಲಿ, ಅದೊಂದು ತಿನ್ಕೊಂಡು. ಆ್ಯಂಡ್ ಇಲ್ಲಿ ಒಂದೇನೆಂದರೆ ಇಂಟರ್ನೆಟ್ ಕನೆಕ್ಷನ್ ಪ್ರಾಪರ್ ಇಲ್ಲ. ಸೊ ಏರ್ಟೆಲ್ ಇಲ್ಲ ಆಗಿತ್ತು, ಜಿಯೋಗೆ ಪೋರ್ಟ್ ಮಾಡಿದ್ವಿ, ಬಟ್ ಜಿಯೋನೂ ಬರ್ತಿಲ್ಲ. ಸೊ ಅದೊಂದು ವೈಫೈದೊಂದು ಕೇಳಬೇಕು, ಇಲ್ಲಾಂದರೆ ಎಡಿಟಿಂಗ್ ಆಗೋಲ್ಲ, ವೀಡಿಯೋನ ಅಪ್ಲೋಡ್ ಆಗೋಲ್ಲ ನಂದು. ಸೊ ಅದನ್ನು ನೋಡಬೇಕು ಗೈಸ್. ಇಲ್ಲಿ ನೋಡಿ ಗಾಳಿನ ಎಂಜಾಯ್ ಮಾಡ್ತಾ ನಮ್ಮ ಸಂಕೇತ್ ಶೆಟ್ಟಿ ಅವರು ಗೋವಾದಲ್ಲಿ ಮಿಂಚ್ತಾ ಇದ್ದಾರೆ. ಬಂದ ಅವನೇ ಇರಬೇಕು. ಈ ಕಾರ್ಟ್ ಅದು ಫ್ಲಿಪ್ಕಾರ್ಟೊಂದು. ನಮ್ಮ ನಿತ್ಯಾನಂದ್ ಅವರು ಮಾತಾಡ್ತಿದ್ದಾರೆ. ಸೊ ಓಕೆ ಗೈಸ್, ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್ ಫೈನಲಿ ಊಟ ಎಲ್ಲ ಆಯಿತು. ಸೊ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡೋದೇ ನಂಗೆ ದೊಡ್ಡ ಕಷ್ಟ ಆಗಿದೆ. ಎಡಿಟಿಂಗ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋದು, ಬಿಕಾಸ್ ಆಫ್ ದಿ ಇಂಟರ್ನೆಟ್ ಇಶ್ಯೂ. ಸೊ ನೋಡೋಣ ಏನು ಮಾಡೋದು ಅಂತ. ಎಲ್ಲ ಸಾಮಾನೆಲ್ಲ ಚಲಾಪಲಿ ಹಂಗೆ ಇದೆ. ಇವನು ವೇಸ್ಟ್ ಬಾಡಿ ಇಲ್ಲೇ ಇದ್ದಾನೆ. ಯು ಆರ್ ದ ವೇಸ್ಟ್ ಬಾಡಿ. ಸೊ ಗೈಸ್ ಇನ್ಮೇಲೆ ಇಲ್ಲೇ ಇರೋದು, ನೋಡೋಣ ಏನು ಮಾಡೋದು ಅಂತ. ಸಾಮಾನೆಲ್ಲ ನಂದು ಶಿಫ್ಟ್ ಮಾಡಬೇಕು. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನು ಮಾಡೋದು ಅಂತ ನೋಡೋಣ ಗೈಸ್. ಓಕೆ, ಸೊ ಗೈಸ್ ಹೆಂಗಿದ್ದೀರಾ? ನಾನು ಈಗ ಸ್ವಲ್ಪ ಫ್ರೆಶಪ್ ಆಗಿ ಬಂದೆ. ಆಫ್ಟರ್ನೂನು ಲಂಚ್ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಆಮೇಲೆ ಈಗ ಸ್ವಲ್ಪ ಸೆಟಪ್ ಎಲ್ಲ ಮಾಡಿದ್ವಿ. ಈಗ ರೆಡಿಯಾಗಿದ್ದೀನಿ. ಮನೆಯಲ್ಲಿ ಉಪ್ಪಿಲ್ಲ, ಸೊ ಉಪ್ಪು ತರಬೇಕು. ಈಗ ಏನು ಕಂಪ್ಲೀಟ್ ಸೆಟಪ್ ಆಯ್ತು ನಮ್ಮದು, ಏನೋ ಅಷ್ಟೊಂದಿಲ್ಲ. ಇದು ಸೋಫಾ ಒಂದು, ಇಲ್ಲಿ ಡ್ರೆಸ್ ಇದು ಮಾಡೋದು, ಆ್ಯಂಡ್ ಜಸ್ಟ್ ಇಟ್ಟಿದ್ದೀವಿ ಅಷ್ಟೇ. ಇಲ್ಲಿ ಕಿಚನು. ಸೊ ದಿಸ್ ಈಸ್ ದ ಕಿಚನ್ ಗೈಸ್. ನೋಡಿ ಇಷ್ಟೆಲ್ಲ ಐಟಮ್ ಇದೆ. ಈಗ ನಾವೇ ಊಟ ರೆಡಿ ಮಾಡಿ ನಾವೇ ಮಾಡೋದು. ಆ್ಯಂಡ್ ಈ ಕಡೆ ಬಂದರೆ ಬಾಲ್ಕನಿ. ಸೊ ಇದು ಪ್ರಾಪರ್ ಹೋಮ್ ಟೂರ್ ಏನು ಕೊಡ್ತಿಲ್ಲ ನಾನು. ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ತೋರಿಸ್ತೀನಿ, ಜಸ್ಟ್ ತೋರಿಸ್ತೀನಿ ಅಷ್ಟೇ ಈ ಥರ ಐಟಮ್ ಇದೆ ಅಂತ. ಆ್ಯಂಡ್ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಔಟ್ಸೈಡ್ ಹೋಗ್ತಾಯಿದ್ವಿ. ಔಟ್ಸೈಡ್ ಹೋಗಿ ಉಪ್ಪು ತೊಗೊಂಬರೋದು. ಆಮೇಲೆ ಮತ್ತೇನಾದರೂ ಐಟಮ್ ಬೇಕಿದ್ರೆ ತೊಗೊಂಬರೋಣ. ಸೊ ಇಲ್ಲೊಂದು ಪ್ರಾಬ್ಲಮ್ ಏನಂದರೆ ನೆಟ್ವರ್ಕ್ ಒಂದಿಲ್ಲ ಇಲ್ಲಿ. ಸೊ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಸ್ಲೋ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ನೋಡೋಣ. ಆಲ್ಮೋಸ್ಟ್ ಟೇಬಲ್ ಚೇರ್ ಎಲ್ಲ ಸೆಟಪ್ ಆಯಿತು. ಈಗ ನೋಡಬೇಕು ಏನು ಮಾಡೋದು ಅಂತ. ಆ್ಯಂಡ್ ವೆನ್ಸ್ಡೇ ಈವ್ನಿಂಗ್ ಅಂಕೋಲ ಹೋಗೋದಿದೆ. ಹೋಗಿ ಲ್ಯಾಪ್ಟಾಪಿಂದ ಸ್ವಲ್ಪ ಏನೋ ಮಾಡೋದಿದೆ, ತೋರಿಸ್ತೀನಿ ಬ್ಲಾಗಲ್ಲಿ, ನೋಡ್ತಾ ಇರಿ. ಸೊ ನೋಡಿ ಗಾಯ್ಸ್, ಈ ಹುಡುಗ ಇವತ್ತಿನ ಬ್ಲಾಗ್ ನೋಡಿಲ್ಲ, ನಾನು ನೋಡಿಲ್ಲ, ಯಾರೂ ನೋಡಿಲ್ಲ ಇವತ್ತಿನ ಬ್ಲಾಗು. ಸೊ ಈ ವ್ಲಾಗ್ ಅಪ್ಲೋಡ್ ಆಗೋದೇ ನಮ್ಗೆ ದೊಡ್ಡ ವಿಷಯ ಆಗಿದೆ ಈಗ. ಯಾಕಂದರೆ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಲಿಕ್ಕೆ ನೆಟ್ ಬೇಕೇ ಬೇಕು. ಆ್ಯಂಡ್ ಅಪ್ಲೋಡ್ ಮಾಡಲಿಕ್ಕೆ ನೆಟ್ ಬೇಕೇ ಬೇಕು. ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. ವೀಡಿಯೋ ಜಾಸ್ತಿ ಲೆಂತ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ GB ಆಗೋಗ್ಬಿಡುತ್ತೆ. ಸೊ ಅದೇ ನೋಡ್ತಾ ಇದ್ದೆ. ಇಲ್ಲಿ ಚೆನ್ನಾಗಿ ಗಾಳಿ ಬೀಸ್ತಿದೆ ಗೈಸ್ ಇಲ್ಲಿ ಹೊರಗಡೆ ಬಂದರೆ. ಆ್ಯಂಡ್ ಇಲ್ಲಿ ಒಂದು ಮನೆ ಕಾಣಿಸ್ತಿದೆಯಲ್ಲ, ಈ ಕಡೆ ಹೋದರೆ ಅಲ್ಲೊಂದು ಪರ್ಷಿಯನ್ ಕ್ಯಾಟ್ ಇದೆ. ಸೊ ನಾನು 2-3 ಟೈಮ್ಸ್ ನೋಡಿದೆ ಇವತ್ತು. ನೀವು ಯಾವಾಗಾದ್ರೂ ಕಾಣಿಸ್ತಿದ್ರೆ ತೋರಿಸ್ತೀನಿ. ಸೊ ಇಲ್ಲಿ ಗಾಳಿ ಅಂತೂ ಚೆನ್ನಾಗಿ ಬೀಸ್ತಿದೆ, ಆರಾಮ್ ಹೊರಗಡೆ ನಿಂತ್ಕೋಬೋದು. ಸೊ ನಮ್ಮ ಪಕ್ಕದ ರೂಮ್ ಆ್ಯಕ್ಚುಲಿ ಖಾಲಿ ಇದೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇದ್ದರು ಅದರಲ್ಲಿ, ಈಗ ಖಾಲಿ ಇದೆ. ಸೊ ನಿಮಗೆ ಒಂದು ಸಲ
ನಮ್ಮ ರೂಮನ್ನು ತೋರಿಸ್ತೀನಿ ಬನ್ನಿ ಗೈಸ್. ಬೇಡ ಸೊ ಓಕೆ ಗೈಸ್, ರೂಮ್ ಟೂರಿಗೆ ಬೇಡ, ಆಮೇಲೆ ಬೇರೆ ಬ್ಲಾಗಲ್ಲಿ ತೋರಿಸ್ತೀನಿ. ನಾನು ಜಸ್ಟ್ ಕಿಚನ್ ಅಷ್ಟೇ ತೋರಿಸ್ತೀನಿ. ತಡೀತದೆ, ನಾವು ವಾಲೆಟೆಲ್ಲ ತೊಗೊಳ್ಳಿ. ಸೊ ಓಕೆ ಗೈಸ್, ರೋಡ್ ಮೇಲೆ ಹೋಗ್ಬೇಕಿದ್ರೆ ವೀಡಿಯೋನ ಮಾಡ್ತೀನಿ. ಸ್ವಲ್ಪ ಐಟಮ್ ಎಲ್ಲ ತೊಗೊಳ್ತೀನಿ. ಈಗ ವ್ಯಾಲೆಟ್, ವಾಚ್ ಎಲ್ಲ ತೊಗೊಳ್ತೀನಿ. ಸೊ ಗೈಸ್, ಈಗ ಹೋಗ್ತಾ ಇದ್ದೀವಿ ಏನಾದರೂ ತೊಗೊಳ್ಳಿಕ್ಕೆ. ಉಪ್ಪು ಆಮೇಲೆ ಏನಾದರೂ ತೊಗೊಳ್ತೀವಿ. ಎಷ್ಟು ದಿನ ಅಂತ ಫೇಸ್ ಇನ್ಕ್ಲೂಸ್ ಮಾಡ್ತೀನಿ, ಹೆಂಗಾದ್ರೂ ಗೊತ್ತಾಗ್ತೇ ಆಗ್ತಿತ್ತು. ನೋಡುವ ನಾನು ನೋಡು. ಸೊ ಗೈಸ್, ಇಲ್ಲಿ ನೋಡಿ, ಗೋವಾ ಬಂದಮೇಲೆ ಫುಲ್ ಗೋವಾ ಸೆಟಪ್ ಇವ್ರದ್ದು ನೋಡಿ. ಔಟ್ಫಿಟ್ ಎಲ್ಲ ನೋಡಿ ಗೈಸ್, ಇವನಂತೂ ಫುಲ್ ಇನ್ವಾಲ್ವ್. ಬೀಚಿಗೆ ಹೋಗೋದೊಂದು ಬಾಕಿ ಇವನೀಗ. ನೀನು ನೋಡಿ ಗೈಸ್, ನೋಡಿ ನೋಡಿ ನಿತ್ಯಾನಂದನ ನೋಡಿ. ನಾನೊಂದೇ ಫುಲ್ ಔಟ್ಫಿಟ್ ಹಾಕೊಂಡು ಬಂದಿದ್ದೀನಿ. ಸೊ ಓಕೆ, ಈಗ ಏನಾದರೂ ಐಟಮ್ ತೊಗೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ನಾವಿಲ್ಲಿ ಗೋವಾದಲ್ಲಿ ಉಪ್ಪು ನೋಡ್ಕೊಂಡು ಬಂದಿದ್ವಿ. ಇಲ್ಲಿ ನೋಡಿ, ನಮ್ಮ ಮಾತೃಭಾಷೆ ಕನ್ನಡ ಇದೆ. ಸೊ ನೋಡಿ ಗೈಸ್, ಎಲ್ಲೆಲ್ಲೂ ಕನ್ನಡ. ಓಕೆ, ಬಂದಿದ್ದ ಕೆಲಸ ಕಂಪ್ಲೀಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ಈಗ ಫೈನಲಿ ಅಂಗಡಿಗೆ ಹೋಗಿ ಆನಿಯನ್, ಸಾಲ್ಟ್ ಎಲ್ಲ ತೊಗೊಂಬಂದ್ವಿ. ಸೊ ಉಪ್ಪತ್ತು ಯಾವ್ದಾದ್ರು ಡಬ್ಬ ನೋಡು. ಆನಿಯನ್ ಇಲ್ಲಿ 37 ರುಪೀಸಿಗೆ kg ಇದೆ. ಆ್ಯಂಡ್ ಸಾಲ್ಟು. ಸೊ ನೋಡೋಣ ಏನು ಮಾಡೋದು ಅಂತ. ಏನೋ ಕಾಂದ ಅದ್ರೊಳಗೆ ಹಾಕಿಡು. ನೋಡಿ ಗೈಸ್, ಎಲ್ಲ ಯಾವ ಥರ ಐಟಮ್ ಜೋಡಿಸಿಟ್ಟಿದ್ದಾರೆ ಅಂತ. ಈಗ ಕಾಣಿಸ್ತೀನಿ. ಸೊ ಕಂಪ್ಲೀಟಾಗಿ ರೂಮ್ ಟೂರ್ ಸ್ಪೆಷಲ್ ವಿಡಿಯೋ ಬೇಕಾದರೆ ಮಾಡೋಣ. ಕಂಪ್ಲೀಟ್ ರೂಮ್ ಟೂರ್ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮಾಡೋಣ. ಫುಲ್ ಕಂಪ್ಲೀಟಾಗಿ ಪಿನ್ ಟು ಪಿನ್ ಹೇಳ್ತೀನಿ ನಿಮಗೆ. ಜಸ್ಟ್ ಮೇಲಿಂದ ತೋರಿಸ್ತಿದ್ದೀನಿ ಅಷ್ಟೇ. ಸೊ ಓಕೆ, ಆಮೇಲೆ ಸಿಗ್ತೀನಿ ನಿಮಗೆ. ಈಗ ಸ್ವಲ್ಪ ಕ್ಲೋತ್ಸ್ ಎಲ್ಲ ಅರೇಂಜ್ ಮಾಡೋದಿದೆ. ಸೊ ಗೈಸ್, ಈಗ ಎಲ್ಲ ವರ್ಕನ್ನು ಲೈಕ್ ಕ್ಲೋತ್ಸನ್ನೆಲ್ಲ ಅಲ್ಮಾರಿದಲ್ಲಿ ಅರೇಂಜ್ ಮಾಡಿದ್ವಿ. ಈಗ ಊಟ ಮಾಡ್ತಾ ಇದ್ದೀವಿ, ಲೈಕ್ ಊಟ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮದು ಈಗ ದಾಲ್ ರೆಡಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ರೈಸ್ ರೆಡಿ ಆಗ್ತಾ ಇದೆ. ಸೊ ಈಗ ಊಟ ಎಲ್ಲ ರೆಡಿ ಆದಮೇಲೆ ಊಟ ಮಾಡೋಣ. ಆಲ್ಮೋಸ್ಟ್ 8 o'clock ಆಯ್ತು. ಈಗ ಎಡಿಟಿಂಗ್ ಬೇರೆ ಆಗಿಲ್ಲ, ಎಡಿಟಿಂಗ್ ಮಾಡಬೇಕು, ವೀಡಿಯೋ ಶೆಡ್ಯೂಲ್ ಮಾಡಬೇಕು, ಸುಮಾರು ವರ್ಕ್ ಇದೆ. ಬಿಸಿ ಆಗ್ತಿದ್ದ. ಸೊ ನೋಡೋಣ, ಬಿಸಿ ಅಂದರೆ ಹಿಂಗೆ ಕೋಲ್ಡ್ ಇತ್ತು. ಸೊ ಓಕೆ ಗೈಸ್, ಎಲ್ಲ ರೆಡಿ ಆದಮೇಲೆ ಆಮೇಲೆ ಸಿಗ್ತೀನಿ ನಿಮಗೆ. ರೂಮ್ ಟೂರ್ ಆವಾಗಲೇ ಹೇಳ್ದಂಗೆ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಓಕೆ ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಫೈನಲಿ ಊಟ ರೆಡಿ ಮಾಡಿದ್ದು, ಊಟ ಮಾಡೋಣ ಈಗ. ಇದು ದಾಲ್ ಆ್ಯಂಡ್ ರೈಸು. ಅವ ಹೋದರೆ ಓಕೆ, ನಿಂದೇನು? ಇವ ನೋಡಿ ಗೈಸ್, ನಿತ್ಯಾನಂದ ಕ್ಯಾಮ್ರಾ ಮುಂದೆ ಬರಲ್ಲ. ಓಕೆ, ಇವಂದು ಒಂದು ಆಟ ಇಲ್ಲಿ. ಬಿಡು. ಸೊ ಓಕೆ ಗೈಸ್, ಈಗ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಗೈಸ್, ಫೈನಲಿ ಊಟ ಎಲ್ಲ ಆಯಿತು. ಸೊ ಈಗ ಇಲ್ಲಿ ಫ್ಲೋರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲೇ ಮಲ್ಕೊಳ್ಳೋದು ಇವತ್ತು. ಸೊ ಒಳಗಡೆ ಒಂದು ತೋರಿಸ್ತೀನಿ ಬನ್ನಿ ನಿಮಗೆ. ಅಲ್ಲಿ ನೋಡಿ ಗೈಸ್, ನಿತ್ಯಾನಂದ ಪಾತ್ರೆ ತೊಳಿತಾ ಇದ್ದಾನೆ. ಸೊ ಓಕೆ, ನಾನು ವ್ಲಾಗನ್ನು ಈಗಲೇ ಎಂಡ್ ಮಾಡ್ತೀನಿ. ಯಾಕಂದರೆ ಈಗ ಅಲ್ಲಿ ಹೊರಗಡೆ ಹೋಗಿ ಎಡಿಟಿಂಗ್ ಮಾಡಬೇಕು ರೋಡ್ ಮೇಲೆ, ಆಮೇಲೆ ಅಪ್ಲೋಡ್ ಮಾಡಬೇಕು. ಅಲ್ಲಿ ಅದು ಮುಗಿಸ್ಕೊಂಡೆ ಮನೆಗೆ ಬರಬೇಕು. ಇಲ್ಲಿ ನೆಟ್ವರ್ಕ್ ಬೇರೆ ಸಿಗ್ತಿಲ್ಲ. ಸೊ ಅದಕ್ಕೋಸ್ಕರ ಗೈಸ್. ಆ್ಯಂಡ್ ಈ ರೂಮ್ ನಿಮಗೆ ಈಗಲೇ ತೋರಿಸ್ತಾ ಇಲ್ಲ, ಬಿಕಾಸ್ ನಾನು ನಿಮ್ಮ ಒಪಿನಿಯನ್ ಮೇಲೆಗೆ ನೀವು ನೋಡಬೇಕು ಅಂತಿದ್ದರೆ ಮಾತ್ರ ತೋರಿಸ್ತೀನಿ. ಸೊ ಪಟಾಪಟ ಅಂತ ಕಮೆಂಟ್ ಮಾಡಿ ನೋಡಬೇಕು ಅಂತಿದ್ದರೆ. ಆಮೇಲೆ ಓಕೆ, ಈಗ ಔಟ್ಸೈಡ್ ಹೋಗಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ. ಸೊ ನಾಳೆ ನೋಡೋಣ ಏನು ಮಾಡೋದು ಅಂತ. ಸೊ ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರು ಕೂಡ ಶೇರ್ ಮಾಡಿ. ಸೊ ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಸೊ ನಾಳೆ ವ್ಲಾಗಿಗೋಸ್ಕರ ಕಾಯ್ತಾರಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.